ನಾನೊಬ್ಬ ವೃತ್ತಿಯಿಂದ ಒಂದು ಪದವಿ ಕಾಲೇಜು ಅಧ್ಯಾಪಕನಾಗಿದ್ದೆ. ಪ್ರವೃತ್ತಿಯಿಂದ ಪತ್ರಕರ್ತನಾಗಿ ಇಲ್ಲಿವರೆಗೂ ಸಾಗಿ ಬಂದಿದ್ದೇನೆ. ನಮ್ಮ ವೃತ್ತಿ ಅನುಭವದಲ್ಲಿ ಚಿರಸ್ಮರಣೀಯವಾಗಿ ಉಳಿದ 2 ಪರೀಕ್ಷಾ ಅಕ್ರಮ ಪ್ರಸಂಗಗಳನ್ನ ಇವತ್ತು ಹಂಚಿಕೊಳ್ಳಲೇಬೇಕಾಗಿದೆ. ಯಾಕೆಂತಂದ್ರೆ ರಾಷ್ಟ್ರ ಮಟ್ಟದ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪರೀಕ್ಷೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಈ ವರ್ಷ ಇಡೀ ಜಗತ್ತಿನಾದ್ಯಂತ ಸುದ್ದಿ ಮಾಡ್ಬಿಡ್ತು. ಭಾರತದಲ್ಲಿ ಅಂದ್ರೆ ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಈ ಜಂಜಿಗಳು ಅಂತ ಹೇಳ್ಕೊಂಡವರೆಲ್ಲ ದೊಡ್ಡ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಕೊನೆಗೂ ಅಂತ್ಯವಾಗಿದ್ದು ಜುಲೈ 20ರಂದು ಪಾರ್ಲಿಮೆಂಟ್ ಭವನಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ಬಿಟ್ಟು ದೊಡ್ಡ ರಾದ್ಧಾಂತವೇ ನಡೀತು. ಅದೆಲ್ಲ ಈಗ ಇತಿಹಾಸ. ಒಂದು ಗಮನದಲ್ಲಿರಲಿ, ಆ ಹೋರಾಟದ ನೇತೃತ್ವ ವಹಿಸಿದ ಜಂಜಿಗಳು ಯಾರು ಕೂಡ ನೀಟ್ ಪರೀಕ್ಷೆ ತಗೊಂಡಿರ್ಲಿಲ್ಲ. ವೈದ್ಯಕೀಯ ಶಿಕ್ಷಣಕ್ಕೂ ಅವ್ರಿಗೂ ಏನು ಸಂಬಂಧ ಇರಲಿಲ್ಲ. ಯಾವುದೋ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತದ ಮಾತ್ರಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಪ್ರತಿಭಟನೆ ಮಾಡ್ಬೇಕಾಯ್ತು. ಮಾಡ್ಬಿಟ್ರು. ಅದನ್ನ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬಳಸ್ಕೊಂಡ್ರು. ಇರ್ಲಿ, ಕರ್ನಾಟಕಕ್ಕೆ ಬರೋದಾದ್ರೆ 2012ರಲ್ಲಿ ಸೆಕೆಂಡ್ PUC ಪರೀಕ್ಷೆ ನಡಿಬೇಕಾಗಿತ್ತು ಮಾರ್ಚ್ ತಿಂಗಳಲ್ಲಿ. ಆಗ ಇಲ್ಲಿ ಬಿಜೆಪಿ ಸರ್ಕಾರವಿತ್ತು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು ಅಂತ ಕಾಣುತ್ತೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ರಿಂದ PUC ಪರೀಕ್ಷಾ ಮಂಡಳಿ ಅವರ ಸುಪರ್ದಿಗೆ ಬರ್ತಾ ಇತ್ತು. ಪರೀಕ್ಷೆ ಶುರು ಆಗೋ ದಿವಸ ಗೊತ್ತಾಯ್ತು ಗಣಿತ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ ಅಂತ ಅಂದ್ಬಿಟ್ಟು. ಆ ಪರೀಕ್ಷೆಗಳು ಇನ್ನೇನು ಶುರು ಆಗೋಕ್ಕಿಂತ ಮುಂಚೆ ಅದನ್ನು ರದ್ದು ಮಾಡ್ಬಿಟ್ಟು ಮರು ಪರೀಕ್ಷೆನ ಘೋಷಣೆ ಮಾಡಿದ್ರು. ಮರು ಪರೀಕ್ಷೆ ನಡೆಯೋ ದಿನಾಂಕದ ದಿವಸ ಕೂಡ ಮತ್ತೊಂದೆರಡು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ ಅಂತ ಗೊತ್ತಾದ ತಕ್ಷಣ ಆ ಇಡೀ ವೇಳಾಪಟ್ಟಿಯನ್ನೇ ಬದಲಿಸ್ಬಿಟ್ಟು 16 ಅಂದ್ರೆ ಸೈನ್ಸು, ಆರ್ಟ್ಸು, ಕಾಮರ್ಸು 3 ವಿಭಾಗಗಳ ಸುಮಾರು 16 ಪರೀಕ್ಷೆಗಳನ್ನ ಪ್ರತ್ಯೇಕ ಅದನ್ನ ಇಡೀ ವೇಳಾಪಟ್ಟಿಯನ್ನ ಮರು ಪರಾಮರ್ಶೆ ಮಾಡಿಬಿಟ್ಟು ಪ್ರತ್ಯೇಕವಾಗಿ ನಡೆಸ್ಬೇಕಾಗಿ ಬಂದ್ಬಿಡ್ತು. ನೋಡಿ, 2 ಸಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಒಟ್ಟು 16 ಪ್ರಶ್ನೆ ಪತ್ರಿಕೆಗಳ ಮರು ಪರೀಕ್ಷೆ ನಡೆಸ್ಬೇಕಾಗಿ ಬಂತು. 6 ಲಕ್ಷ ವಿದ್ಯಾರ್ಥಿಗಳು ಸಾಕಷ್ಟು ನೋವು ಅನುಭವಿಸಿದ್ರು, ಸಂಕಟವನ್ನು ಅನುಭವಿಸಿದ್ರು. ಈ ಪರೀಕ್ಷಾ ಅಕ್ರಮಗಳನ್ನ CIDಗೆ ಒಪ್ಪಿಸಿದಾಗ CID ಪೊಲೀಸರು ತತ್ಕ್ಷಣವೇ ಕಾರ್ಯೋನ್ಮುಖರಾಗ್ಬಿಟ್ಟು 29 ಜನ ಆರೋಪಿಗಳನ್ನ ಬಂಧಿಸಿದ್ರು. ಆ ಪೈಕಿ 6 ಜನರನ್ನ ಕಿಂಗ್ ಪಿನ್ಸ್ ಅಂತ ಗುರುತಿಸಿದ್ರು. ಈ CID ತನಿಖಾ ವರದಿ ಕಡೆಗೂ ಸರ್ಕಾರಕ್ಕೆ ತಲುಪಿದ್ದು ಜನವರಿ 2014ರಲ್ಲಿ. ಅಷ್ಟೊತ್ತಿಗಾಗ್ಲೇನೆ ಇಲ್ಲಿ ಬಿಜೆಪಿ ಸರ್ಕಾರ ಪತನಗೊಂಡು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಕಿಮ್ಮನೆ ರತ್ನಾಕರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ರಿಂದ ಈ ಸೆಕೆಂಡ್ PUC ಪರೀಕ್ಷಾ ಜವಾಬ್ದಾರಿ ಅವ್ರ ಮೇಲೆನೆ ಇತ್ತು. ಆ CID ತನಿಖಾ ವರದಿಯನ್ನ ಆಧರಿಸ್ಬಿಟ್ಟು ಆ ಆರೋಪಿಗಳ ಮೇಲೆಲ್ಲ ಹಲವಾರು ಪ್ರಕರಣಗಳನ್ನ ಮೊಕದ್ದಮೆಗಳನ್ನು ಹೂಡಿದ್ರು. ಕೋರ್ಟ್ ನಲ್ಲಿ ಅವರ ವಿಚಾರಣೆ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಹೋಯ್ತು. ಹೀಗಾಗಿ ಎಲ್ಲ 29 ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನ್ ಸಿಕ್ತು. ಅದರ ಮುಂದೆ ಫಲಿತಾಂಶ ಏನಾಗಿತ್ತು ಅಂತ ಇವತ್ತಿಗೂ ಯಾರು ಖಚಿತವಾಗಿ ಹೇಳ್ತಾ ಇಲ್ಲ. ಇದು ಒಂದು ಪ್ರಸಂಗವಾದ್ರೆ ಇದಕ್ಕಿಂತ ಸ್ವಾರಸ್ಯಕರ ಪ್ರಸಂಗ ನಡೆದಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ 2016ರಲ್ಲಿ ಮಾರ್ಚ್ 9ರಂದು PUC ಪರೀಕ್ಷೆ ಶುರು ಆಗ್ಬೇಕಾಗಿತ್ತು. ಆವತ್ತು ಗೊತ್ತಾಯ್ತು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ ಅಂತ ಗೊತ್ತಾಯ್ತು. ಮಾರ್ಚ್ 9ಕ್ಕೆ ನಡೆದ ಪರೀಕ್ಷೆಯನ್ನ ರದ್ದುಪಡಿಸ್ಬಿಟ್ಟು ಮರು ಪರೀಕ್ಷಾ ದಿನಾಂಕವನ್ನ ಮಾರ್ಚ್ 21 ಅಂತ ನಿಗದಿ ಮಾಡಿದ್ರು. ಮಾರ್ಚ್ 21 ಅಷ್ಟೇ, ಇನ್ನೇನು ಪರೀಕ್ಷೆ ಶುರು ಆಗ್ಬೇಕು 2 ತಾಸಿನಲ್ಲಿ. ಮತ್ತೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಕೆಮಿಸ್ಟ್ರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಆವತ್ತಿನ ಪರೀಕ್ಷೆಯನ್ನು ರದ್ದು ಮಾಡ್ಬಿಟ್ಟು ಮತ್ತೆ ಮಾರ್ಚ್ 31ಕ್ಕೆ ಮತ್ತೊಮ್ಮೆ ನಿಗದಿ ಮಾಡಿದ್ರು. ಹೀಗೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಹ್ಯಾಟ್ರಿಕ್ ನಡೆದೋಗ್ಬಿಡ್ತು. ಯಾಕೆಂತಂದ್ರೆ ಮಾರ್ಚ್ 31ರಂದು ಪರೀಕ್ಷೆ ನಡೆದಾಗ ಗೊತ್ತಾಯ್ತು ಎಲ್ಲಾ 6 ಪ್ರಶ್ನೆ ಪತ್ರಿಕೆಗಳು ಕೂಡ ಅಂದ್ರೆ ವಿಜ್ಞಾನ ವಿಭಾಗದ 2 ಭಾಷಾ ಪ್ರಶ್ನೆ ಪತ್ರಿಕೆಗಳು ಸೇರಿದಂತೆ 4 PCMB ಪ್ರಶ್ನೆ ಪತ್ರಿಕೆಗಳು ಕೂಡ ಲೀಕ್ ಆಗಿವೆ ಅಂತ ಗೊತ್ತಾಗ್ಬಿಡ್ತು. ಸರ್ಕಾರ ಭಾರಿ ಮುಜುಗರವನ್ನ ಅನುಭವಿಸ್ಬಿಡ್ತು. 15 ದಿವಸದ ಅವಧಿಯಲ್ಲಿ ಸತತವಾಗಿ 3 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರಿಂದ 3 ಬಾರಿ ಮರು ಪರೀಕ್ಷೆ ನಡೆಸಿದ್ರು ಕೂಡ ಸಮರ್ಪಕವಾಗಿ ನಡೆಯಲಿಲ್ಲ. ಕಡೆಗೂ ಏಪ್ರಿಲ್ 12ರಂದು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸ್ಬಿಟ್ಟು ಪರೀಕ್ಷೆ ನಡೆಸಿದ್ರಿಂದ ಸುಸೂತ್ರವಾಗಿ ಪರೀಕ್ಷೆ ಮುಗಿತು, ಫಲಿತಾಂಶ ಬಂತು. ಈ ಪ್ರಕರಣವನ್ನು ಕೂಡ ಯಥಾ ಪ್ರಕಾರ ರಾಜ್ಯ ಸರ್ಕಾರ CIDಗೆ ಒಪ್ಪಿಸಿತು. CID ಒಟ್ಟು 14 ಜನ ಆರೋಪಿಗಳನ್ನ ಬಂಧಿಸಿದ್ರು. ಅವ್ರ ಪೈಕಿ ಕೆಲವರು ಸರ್ಕಾರಿ ಶಾಲೆ ಮೇಷ್ಟ್ರುಗಳಾಗಿದ್ರು, ಕೆಲವರು ಖಾಸಗಿ ಅನುದಾನಿತ ಶಾಲೆ ಮೇಷ್ಟ್ರುಗಳಾಗಿದ್ರು, ಕೆಲವರು ಕೋಚಿಂಗ್ ಕ್ಲಾಸ್ಗಳ ಸುಪ್ರಸಿದ್ಧ ಟ್ಯೂಟರ್ಗಳಾಗಿದ್ರು, ಕೆಲವರು ಯಾವುದೋ ಖಾಸಗಿ ಶಾಲೆಯಲ್ಲಿ ಒಬ್ರು ಡ್ರಿಲ್ ಮಾಸ್ಟರ್ ಆಗಿದ್ರು. ಇವರೆಲ್ಲರ ಕಿಂಗ್ ಪಿನ್ ಒಬ್ಬ ಶಿವಕುಮಾರ ಸ್ವಾಮಿ ಅಂತ, ಆತ ಈ ಪ್ರಶ್ನೆ ಪತ್ರಿಕೆ ದಂಧೆಯ ಕಿಂಗ್ ಪಿನ್ ಅಂತೆ. ಆತನನ್ನು CID ಪೊಲೀಸರು ಬಂಧಿಸ್ಲಿಕ್ಕೆ ಹೋದಾಗ ಅಂತ ಹೇಳಿದಂತ ಆತನಿಗೆ ಆಶ್ಚರ್ಯ ಆಯ್ತಂತ. ಅಲ್ರಿ, ಕಳೆದ 13 ವರ್ಷದಿಂದ ನಾನು ಈ ವ್ಯವಹಾರ ನಡೆಸ್ತಾ ಬಂದಿದ್ದೀನಿ, ಯಾರು ನನ್ನ ತಂಟೆಗೆ ಬಂದಿರಲಿಲ್ಲ, ಇವಾಗ ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರಾ ಅಂತ ಕೇಳೋ ದ್ರಾಷ್ಟ್ಯ ಅವನದಾಗಿತ್ತು. ಶಿವಕುಮಾರ ಸ್ವಾಮಿ ಮತ್ತು ಆತನ
ಸಮೀಪದ ಬಂಧು ಕುಮಾರಸ್ವಾಮಿ ಅವರಿಬ್ರು ಪ್ರಮುಖ ಆರೋಪಿಗಳಂತ ಗುರುತಿಸಿದ್ರು. ಸೊ ಈ 14 ಜನರನ್ನ ಬಂಧಿಸಿದ್ದು ಕೋಕಾ ಕಾಯ್ದೆ ಅಡಿಯಲ್ಲಿ, ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಇನ್ ಕರ್ನಾಟಕ ಕೋಕಾ ಕಾಯ್ದೆ ಅಡಿಯಲ್ಲಿ ಇವ್ರಿಗೆ ಅತ್ಯಂತ ಕಠೋರವಾದ ನಿಯಮಾನುಸಾರವನ್ನ ಬಂಧನದಲ್ಲಿ ಇಟ್ರು. ಇದರಲ್ಲಿ ವಿಶೇಷ ಏನಂತಂದ್ರೆ, ಪರೀಕ್ಷಾ ಅಕ್ರಮ ನಡೆಸಿ ಬಂಧಿತರಾದವರ ಪೈಕಿ ಆವತ್ತಿನ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದ ಶರಣ್ ಪ್ರಕಾಶ್ ಪಾಟೀಲ್ ಅವರ PA ಓಬಳ್ ರಾಜು ಎಂಬಾದನನ್ನು ಕೂಡ ಬಂಧಿಸಿದ್ರು. ಆತ ಕೂಡ ತನ್ನ ಮಗನಿಗೋಸ್ಕರ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಪ್ರಶ್ನೆ ಪತ್ರಿಕೆ ಖರೀದಿ ಮಾಡಿದ್ರಂತೆ. ಇವರೆಲ್ಲರೂ ಕೂಡ 2.5 ವರ್ಷ ಜೈಲಲ್ಲಿದ್ರು. ಯಥಾ ಪ್ರಕಾರ ಷರತ್ತುಬದ್ಧ ಬೇಲ್ ಪಡ್ಕೊಂಡು ಹೊರಗೆ ಬಂದ್ರು. ಈ ಪ್ರಕರಣದ ತನಿಖೆ ಮರು ಆರಂಭ ಆಗಿದ್ದು 2023ರಲ್ಲಿ. ಮತ್ತೆ ಸಿದ್ದರಾಮಯ್ಯ ಸರ್ಕಾರ 2ನೇ ಬಾರಿ ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಗೆದ್ದು ಬಂದಿತ್ತು. ಅಷ್ಟೊತ್ತಿಗೆ ಈ 2016ರ ಪರೀಕ್ಷಾ ಅಕ್ರಮದ ವಿಚಾರಣೆ ಟ್ರಯಲ್ ಶುರುವಾಗಿತ್ತು. ಕಡೆಗೂ ಜಡ್ಜ್ಮೆಂಟ್ ಬಂತು. ಜನವರಿ 2024ರಲ್ಲಿ ಜಡ್ಜ್ಮೆಂಟ್ ಬಂದು ನಿಮ್ಗೆ ಆಶ್ಚರ್ಯವಾಗುತ್ತೆ. ಸಿಟಿ ಸಿವಿಲ್ ಮತ್ತು ಸೆಷನ್ ಜಡ್ಜ್ ಅವ್ರು ಏನು ತೀರ್ಪು ಕೊಟ್ರು ಅಂತಂದ್ರೆ, ಎಲ್ಲಾ 14 ಆರೋಪಿಗಳು ಅಪರಾಧ ಮಾಡಿಲ್ಲ ಅಂತ ಹೇಳಿಕ್ ಆಗಲ್ಲ. ಆದ್ರೆ ಇದನ್ನ ಈ ಪ್ರಕರಣದ ತನಿಖೆ ನಡೆಸಿದ CID ತನಿಖಾಧಿಕಾರಿ ಯಾವ್ಯಾವ ಸಾಕ್ಷಿಗಳ ಹೇಳಿಕೆ ಪಡಿಬೇಕಾಗಿತ್ತು ಆ ಹೇಳಿಕೆಗಳನ್ನ ಪಡ್ಕೊಳ್ಳಿಲ್ಲ. ಯಾವ್ಯಾವ ಸಾಕ್ಷಿಗಳಿಂದ ಹೇಳಿಕೆಗಳನ್ನ ಪಡ್ಕೊಂಡಿದ್ರು ಅವನ್ನ ಸಮರ್ಪಕವಾಗಿ ಮಂಡಿಸ್ಲಿಲ್ಲ. ಅದೇ ರೀತಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ತರ ಅವರು ಕೂಡ ಈ ಆರೋಪಿಗಳ ವಿರುದ್ಧ ಮಾಡಿದ ವಾದ ಮಂಡನೆ ಸಮರ್ಪಕವಾಗಿರಲಿಲ್ಲ. ಅಪರಾಧ ನಡೆದಿದ್ರು ಕೂಡ ಪ್ರಶ್ನಿತ ಆರೋಪಿಗಳ ವಿರುದ್ಧ ಆ ಅಪರಾಧವನ್ನು ಸಾಬೀತು ಮಾಡುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ 14 ಜನರನ್ನ ಕೂಡ ಬೇಷರತ್ತಾಗಿ ಬಿಡುಗಡೆ ಮಾಡಿಬಿಟ್ರು. ಅಂದ್ರೆ CI ಪರೀಕ್ಷೆ ಅಕ್ರಮ ನಡೆಯುತ್ತೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ, ಮತ್ತಿತರ ಅಕ್ರಮಗಳು ನಡೆಯುತ್ತೆ, ಬಂಧನವಾಗುತ್ತೆ. ಯಥಾ ಪ್ರಕಾರ ರಾಜ್ಯ ಸರ್ಕಾರ CIDಗೆ ತನಿಖೆಗೆ ಒಪ್ಪಿಸುತ್ತೆ. CID ವರದಿಗೆ ಬರುತ್ತೆ, ಅದ್ರ ಮೇಲೆ ಏನೂ ಆಗಲ್ಲ. ಅಥವಾ ಆದ್ರೂ ಕೂಡ ಟ್ರಯಲ್ ನಡೆದ್ರು ಕೂಡ CID ವಿಚಾರಣಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ, ಅದು ಬುದ್ಧಿಪೂರ್ವಕ ಅಂತ ಯಾರಾದ್ರೂ ಊಹಿಸಬಹುದು, ಆದ್ರಿಂದಾಗಿ ಆರೋಪಿಗಳೆಲ್ಲರೂ ಖುಲಾಸೆ ಆಗ್ಬಿಡ್ತಾರೆ. ಬಹುಶಃ ಶಿವಕುಮಾರ್ ಕಿಂಗ್ ಪಿನ್ ಮತ್ತೆ ತಮ್ಮ ಉದ್ಯೋಗವನ್ನು ವಾಪಸ್ ಮರು ಆರಂಭ ಮಾಡಿದ್ದಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಅದೇ ವರ್ಷ, ಅದಕ್ಕಿಂತ ಮುಂಚೆ 2018-19ರಲ್ಲಿ ಇಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಇತ್ತು. ಆಗ ಒಂದು ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಸೀಟ್ ಬ್ಲಾಕಿಂಗ್ ಪ್ರಕರಣ ನಡೆದಿದೆ ಅಂತ ಅಂದ್ಬಿಟ್ಟು. ಸೀಟ್ ಬ್ಲಾಕಿಂಗ್ ಅಂತಂದ್ರೆ ಕೌನ್ಸಿಲಿಂಗ್ ನಲ್ಲಿ ಮೊದಲ ಇದೊಂದು ಖಾಸಗಿ ವಿಶ್ವವಿದ್ಯಾಲಯ, ಅದೊಂದು ಡೀಮ್ಡ್ ವಿಶ್ವವಿದ್ಯಾಲಯ ಆಗಿದ್ರಿಂದ ತಮ್ಮ ಪ್ರವೇಶ ಪರೀಕ್ಷೆಯನ್ನು ಅವರೇ ನಡೆಸ್ತಾ ಇದ್ರು, ರ್ಯಾಂಕ್ ಪಟ್ಟಿ ಪ್ರಕಟಿಸ್ತಾ ಇದ್ರು. ಮೊದಲ 20 ರ್ಯಾಂಕ್ ಪಡ್ಕೊಂಡಿರೋ ವಿದ್ಯಾರ್ಥಿಗಳು ಅವ್ರು ಎಲ್ಲೆಲ್ಲೋ ಉತ್ತರ ಭಾರತದವರು, ಬೇರೆ ಭಾಗದವರು ಇರ್ತಾ ಇದ್ರು. ಅವ್ರನ್ನ ಕರ್ಕೊಂಡು ಬಂದು ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡಿಸೋದು, ಅವ್ರಿಗೆ ಅಡ್ಮಿಷನ್ ಕೊಡೋದು, ಅವ್ರು ನಮ್ಗೆ ಈ ಸೀಟ್ ಬೇಕಾಗಿಲ್ಲ ಅಂತ ಸೀಟ್ಗಳನ್ನ ವಾಪಸ್ ಕೊಟ್ಬಿಡೋದು. ಹೀಗೆ ಬಿಟ್ಟು ಕೊಟ್ಟ ಸೀಟ್ಗಳನ್ನ ಮ್ಯಾನೇಜ್ಮೆಂಟ್ ಕೋಟಾಗಿ ಸೇರಿಸ್ಕೊಳ್ಳೋ ವ್ಯವಹಾರವನ್ನ ಸೀಟ್ ಬ್ಲಾಕಿಂಗ್ ಅಂತ ಕರೀತಾರೆ. ಈ ಆರೋಪ ಬಂದಿದ್ದು ಇನ್ಯಾರ ಮೇಲೂ ಅಲ್ಲ, ಆವತ್ತು ಉಪಮುಖ್ಯಮಂತ್ರಿ ಆಗಿದ್ದ ಮತ್ತು ಗೃಹ ಸಚಿವರು ಆಗಿದ್ದ ಡಾಕ್ಟರ್ G. ಪರಮೇಶ್ವರ್ ಅವರ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟಂತೆ. ಈ ಸಂಬಂಧ CBI ಮತ್ತು ಐಟಿ ದಾಳಿ ನಡೀತಾವಾಗ, IT ದಾಳಿ ನಡೆದಾಗ ತೀವ್ರ ಮುಜುಗರ ಅನುಭವಿಸ್ಬೇಕಾಗಿ ಬಂದಿತ್ತು ಡಾಕ್ಟರ್ ಪರಮೇಶ್ವರ್ ಮತ್ತು ಅವರ ವಿದ್ಯಾಸಂಸ್ಥೆ. ಇದೇ ಸಂದರ್ಭದಲ್ಲಿ ಅವರ PA ಆಪ್ತ ಸಹಾಯಕನಾಗಿದ್ದ MS ರಮೇಶ್ ಅನ್ನೋ ವ್ಯಕ್ತಿ ಓಡೋಗ್ಬಿಟ್ಟು ಈ ತನಿಖೆಗೆ ಹೆದರ್ಕೊಂಡ್ಬಿಟ್ಟು, ಆತನ ನಾಗರಬಾವಿಲಿ ಆತನ ಮನೆ ಇತ್ತಂತೆ, ಅಲ್ಲಿ IT ಅಧಿಕಾರಿಗಳು ದಾಳಿ ಮಾಡಿದಾಗ ಹೆದರ್ಕೊಂಡ್ಬಿಟ್ಟು ಆತ ಜ್ಞಾನ ಭಾರತಿ ಆವರಣದಲ್ಲಿ ಮಾರಕ್ ನೇಣು ಹಾಕೊಂಡು ಸತ್ತೋಗ್ಬಿಟ್ಟ. ಈ ಪ್ರಕರಣವೂ ಅಷ್ಟೇ ಒಂದು 2 ವಾರ ಸುದ್ದಿ ವಾಹಿನಿಗಳಲ್ಲಿ ಸಾಕಷ್ಟು ಸುದ್ದಿ ಮಾಡ್ತು. ಆಮೇಲೆ ಎಲ್ಲರೂ ಸ್ತಬ್ಧರಾಗ್ಬಿಟ್ರು. ಬಹುಶಃ ಕರ್ನಾಟಕದಲ್ಲಿ ಕಾಕ್ರೋಚ್ಗಳು ಇಲ್ಲ ಅಂತ ಕಾಣುತ್ತೆ. ಅಂದ್ರೆ ಛಲ ಬಿಡದೆ ಪ್ರತಿಭಟನೆ ಮಾಡುವವರು, ಪ್ರಭುತ್ವದ ವಿರುದ್ಧ ಕಾಯ ವಾಚ ಮನಸ್ಸ ಹೋರಾಟ ಮಾಡುವಂತಹ ಛಲಗಾರರು ಯಾರು ಇಲ್ವೇ ಇಲ್ವಾ ಅಂತ. ಇಲ್ಲಿರೋ ವಿರೋಧ ಪಕ್ಷಗಳು ಅಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ಆರ್ಭಟ ಪ್ರದರ್ಶಿಸ್ತಾರೆ, ವಿಧಾನಮಂಡಲದಲ್ಲಿ ಒಂದಿಷ್ಟು ಸುದ್ದಿ ಮಾಡ್ತಾರೆ, ಆಮೇಲೆ ಸುಮ್ಮನಾಗ್ಬಿಡ್ತಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ಖಾಸಗಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತಿತರ ಎಲ್ಲ ವ್ಯಾಪಾರೀಕರಣಗೊಂಡ ಶಿಕ್ಷಣದ ಒಂದು ದೊಡ್ಡ ಲಾಬಿಯೇ ಇದೆ, ವಿಶಿಷ್ಟ ಹಿತಾಸಕ್ತಿಗಳಿದೆ. ಈ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಯಾವ ಸರ್ಕಾರಕ್ಕೂ ಕೂಡ ಮಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರೇ ನರೇಂದ್ರ ಮೋದಿ ಅವರು 2017ರಿಂದ ನೀಟ್ ಪರೀಕ್ಷೆಯನ್ನು ಅಸ್ತಿತ್ವಕ್ಕೆ ತಂದಿದ್ರು. ಅಲ್ಲೂ ಸಬಟೇಜ್ ಮಾಡೋ ಪ್ರಯತ್ನಗಳು ಸತತವಾಗಿ ನಡೀತಾ ಇವೆ. ಅದಕ್ಕೋಸ್ಕರವೇ ಈ ವರ್ಷದ ರಾದ್ಧಾಂತ ನಡೆದಿತ್ತು. ಇದು ಕರ್ನಾಟಕದ ಪರೀಕ್ಷಾ ಅಕ್ರಮದ ಕರ್ಮಕಾಂಡದ ಒಂದು ಸಣ್ಣ ಸ್ಯಾಂಪಲ್. ಖಚಿತ ಮಾಹಿತಿ ಇದೆ, ತಾವೆಲ್ಲ ಗೂಗಲ್ ನಲ್ಲಿ ಪರೀಕ್ಷೆ ಮಾಡಿ ನೋಡ್ಬೋದು ಅವತ್ತಿನ ಘಟನಾವಳಿಗಳು ಯಾವ ತರ ನಡೆದು, ಕೋರ್ಟ್ ವಿಚಾರಣೆ ನಂತರ ಯಾವ ರೀತಿ ತೀರ್ಪು ಬಂತು ಅಂತ. ನಮಸ್ಕಾರ.